Hi student, welcome back to Easy English with Manjunath channel. Last class I taught you what is present continuous tense and what are the rules of present continuous tense and where should we use present continuous tense. Everything you learned last class. Today's class I am going to teach you third type of in present tenses, present perfect tense. Today's class I am going to teach you what is present perfect tense and what are the rules of present perfect tense and where should we use present perfect tense. Let's learn with examples. Before going to analyze, who has not yet subscribed my channel, please subscribe and say it to all your friends. If you subscribe my channel, you will get all my video notifications when I upload videos. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ಕ್ಲಾಸ್. ಪ್ರಿಯ ವಿದ್ಯಾರ್ಥಿಗಳ ಇಂದಿನ ಕ್ಲಾಸ್ನಲ್ಲಿ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣ ವರ್ತಮಾನ ಕಾಲ ಎಂದರೇನು, ಮತ್ತು ಪೂರ್ಣ ವರ್ತಮಾನ ಕಾಲದ ನಿಯಮಗಳು ಯಾವ್ಯಾವು, ಮತ್ತು ಪೂರ್ಣ ವರ್ತಮಾನ ಕಾಲದ ಟೆನ್ಸ್ ಟೇಬಲ್ಲು, ಹಾಗೆ ಪೂರ್ಣ ವರ್ತಮಾನ ಕಾಲವನ್ನು ಎಲ್ಲಿ ಯಾವಾಗ ಬಳಸಬೇಕು ಎಂದು ಸಂಪೂರ್ಣವಾಗಿ ಇಂದಿನ ಕ್ಲಾಸ್ನಲ್ಲಿ ನಾನು ಕಲಿಸಿಕೊಡಲಿದ್ದೇನೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಪ್ರಾರಂಭಿಸೋಣ. ಥರ್ಡ್ ಟೈಪ್ ಆಫ್ ಇನ್ ಪ್ರೆಸೆಂಟ್ ಟೆನ್ಸ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಅಂದರೆ ಪೂರ್ಣ ವರ್ತಮಾನ ಕಾಲ ಅಂತೇಳಿ ಕರಿತೀವಿ. ಹಾಗಾದರೆ ಪೂರ್ಣ ವರ್ತಮಾನ ಕಾಲ ಎಂದರೇನು, ಡೆಫಿನಿಷನ್ ನೋಡೋಣ ಬನ್ನಿ. It is used to express an action that started in the past but completed in the present period of time is called present perfect tense. ಅಂದರೆ ಒಂದು ಕ್ರಿಯೆಯು ಭೂತಕಾಲದಲ್ಲಿ ಪ್ರಾರಂಭವಾಗಿ, ಭೂತಕಾಲ ಅಂದರೆ ಬಹಳ ದಿನಗಳ ಹಿಂದೆ ಪ್ರಾರಂಭವಾಗಿ ವರ್ತಮಾನ ಕಾಲದಲ್ಲಿ ಅಂದರೆ ಈಗ ಎಟ್ ಪ್ರೆಸೆಂಟ್, ಜಸ್ಟ್ ವರ್ತಮಾನ ಕಾಲದಲ್ಲಿ ಪೂರ್ಣಗೊಂಡರೆ ಅದನ್ನು ಪೂರ್ಣ ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ಅಂದರೆ ಜಸ್ಟ್ ಕಂಪ್ಲೀಟೆಡ್ ಆಗಬೇಕು. ಒಂದು ಕೆಲಸ ಭಾಳ ದಿನಗಳ ಹಿಂದೆ ಸ್ಟಾರ್ಟ್ ಆಗಿರುತ್ತೆ, ಪ್ರಾರಂಭವಾಗಿರುತ್ತೆ, ಅದು ಜಸ್ಟ್ ಈಗ ಪ್ರೆಸೆಂಟ್ ಟೈಮಲ್ಲಿ ಕಂಪ್ಲೀಟೆಡ್ ಆಗಿತ್ತು, ಈಗ ಜಸ್ಟ್ ಅಂದರೆ ಅದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪೂರ್ಣ ವರ್ತಮಾನ ಕಾಲ ಎಂದು ಕರೆಯುತ್ತೇವೆ. ಆ ಟೆನ್ಸ್ ಹೆಸರೇ ಹೇಳುತ್ತೆ, ಪ್ರೆಸೆಂಟ್ ಅಂದರೆ ಈಗ, ಪರ್ಫೆಕ್ಟ್ ಅಂದರೆ ಪೂರ್ಣಗೊಳ್ಳೋದು, ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗೋದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ವರ್ತಮಾನ ಕಾಲದಲ್ಲಿ ಸಕ್ಸಸ್ಫುಲ್ಲಾಗಿ ಒಂದು ಕೆಲಸ ಮುಕ್ತಾಯಗೊಂಡರೆ, ಪೂರ್ಣಗೊಂಡರೆ ಆ ಕಾಲವನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೇಳಿ ಕರಿತೀವಿ. ಅಂದರೂ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಒಂದು ಕೆಲಸ ಸಕ್ಸಸ್ಫುಲ್ಲಾಗಿ ಜಸ್ಟ್ ಮುಕ್ತಾಯಗೊಂಡ್ರೆ ಅದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೇಳಿ ಕರಿತೀವಿ. ಲೆಟ್ಸ್ ಸಿ ದ ಎಕ್ಸಾಂಪಲ್ಸ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ವರ್ಕ್, ನಾನು ನನ್ನ ಹೋಮ್ವರ್ಕ್ ಮುಕ್ತಾಯಗೊಳಿಸಿದೆ. ಅಂದರೆ ಹೋಮ್ವರ್ಕ್ ಬರೆಯುವಂಥ ಕೆಲಸ ಮಾರ್ನಿಂಗಿಂದನೇ ಅಥವಾ ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ರಿ, ನಿಮ್ಮ ವೆಕೇಷನ್ ಹೋಮ್ವರ್ಕ್ ಅಂದ್ಕೊಳ್ಳಿ, ಅದು ಜಸ್ಟ್ ಈಗ ಮುಗ್ದಿತ್ತಂದರೆ ಹೇಳಬೇಕು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ವರ್ಕ್ ಅಂತೇಳಿ. ಅಂದರೆ ಹಿಂದೆ ಸ್ಟಾರ್ಟ್ ಆಗಿದೆ ಅಲ್ವಾ ಆ್ಯಕ್ಷನ್ನು. ಇನ್ನೊಂದು ಎಕ್ಸಾಂಪಲ್ ನೋಡಿ, ವಿ ಹ್ಯಾವ್ ವನ್ ದ ಮ್ಯಾಚ್, ನಾವು ಪಂದ್ಯವನ್ನು ಗೆದ್ದೆವು. ಅಂದರೆ ಕ್ರಿಕೆಟ್ ಆ ಒಂದು ಪಂದ್ಯ ಅಂದ್ಕೊಳ್ಳಿ, ಅದು ಸ್ಟಾರ್ಟ್ ಆಗಿ 2-3 ಅವರ್ ಆಗಿದೆ, ಪಾಸ್ಟಲ್ಲೇ ಸ್ಟಾರ್ಟ್ ಆಗಿದೆ, ಭಾಳ ಒಂದು 2-3 ಗಂಟೆದ ಹಿಂದೆ. ಇವಾಗ ಜಸ್ಟ್ ನೀವು ಮ್ಯಾಚ್ ಗೆದ್ದರೆ ಅಂದರೆ ಹೇಳಬೇಕು ವಿ ಹ್ಯಾವ್ ವನ್ ದ ಮ್ಯಾಚ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ, ಹಿ ಹ್ಯಾಸ್ ಮೇಡ್ ಎ ನ್ಯೂ ಬೈಕ್, ಅವನು ಒಂದು ಹೊಸ ಬೈಕನ್ನು ತಯಾರಿಸಿದ. ಅಂದರೆ ಬೈಕ್ ಒಂದು ತಯಾರು ಮಾಡುವ ಕೆಲಸ ಬಹಳ ದಿನಗಳ ಹಿಂದೆ ಪ್ರಾರಂಭ ಮಾಡಿದವನು, ಅದು ಸಕ್ಸಸ್ಫುಲ್ ಯಾವಾಗಾದ ಜಸ್ಟ್ ಈಗ ಪರಿಪೂರ್ಣಗೊಳಿಸಿದ ಬೈಕ್ ತಯಾರು ಮಾಡೋದು, ಹೊಸ ಬೈಕು. ಅವಾಗ ಹೇಳಬೇಕು ಹಿ ಹ್ಯಾಸ್ ಮೇಡ್ ನ್ಯೂ ಬೈಕ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಹ್ಯಾವ್ ಯು ಪಾಸ್ಡ್ ಐ ಎಸ್ ಪಾಸ್ ಆಗಿದೆಯಾ ನೀನು. ಅವನು IASಗೆ ಭಾಳಷ್ಟು ದಿನಗಳ ಹಿಂದೆ ಪ್ರಿಪೇರ್ ಆಗ್ತಾಯಿದ್ದ, ತಯಾರಿ ಮಾಡ್ತಾಯಿದ್ದ. ಜಸ್ಟ್ ಅವನು IAS ಪಾಸ್ ಆಗಿದ್ದ ಅಂದರೆ ಅವಾಗ ನಾವು ಕ್ವಶನ್ ಕೇಳಬೇಕು ಅವನಿಗೆ, ಹ್ಯಾವ್ ಯು ಪಾಸ್ಡ್ IAS, ನೀನು IAS ಪಾಸ್ ಆದಿಯಾ ಅಂಥೇಳಿ. ನೋಡಿ ಇನ್ನೊಂದು ಎಕ್ಸಾಂಪಲು, ಹ್ಯಾಸ್ ಸಿ ಸೆಲೆಕ್ಟೆಡ್ ಆ್ಯಸ್ ಆ್ಯನ್ ಆ್ಯಕ್ಟ್ರೆಸ್, ಅವಳು ಆ್ಯಕ್ಟ್ರೆಸ್ ಆಗಿ, ನಟಿಯಾಗಿ ಆಯ್ಕೆಗೊಂಡಳ. ಅವಳು ನಟಿ ಆಗಬೇಕಂತ ಭಾಳಷ್ಟು ದಿನಗಳಿಂದ ಪ್ರಯತ್ನ ಪಡ್ತಾಯಿದ್ಲು, ಜಸ್ಟ್ ಅವಳು ಆಯ್ಕೆಗೊಂಡಿದ್ಲು ಅಂದರೆ ಅವಳಿಗೆ ಕೇಳಬೇಕು ಹ್ಯಾಸ್ ಸಿ ಸೆಲೆಕ್ಟೆಡ್ ಆ್ಯಸ್ ಆ್ಯನ್ ಆ್ಯಕ್ಟ್ರೆಸ್, ಅವಳು ನಟಿಯಾಗಿ ಆಯ್ಕೆಗೊಂಡಳ. ಒಟ್ಟಿನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಒಂದು ಕೆಲಸ ಭಾಳ ದಿನಗಳ ಹಿಂದೆ ಪ್ರಾರಂಭವಾಗಿರುತ್ತದೆ,
ಆ ಕೆಲಸ ಜಸ್ಟ್ ಇವಾಗಲೇ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿತ್ತಂದರೆ ಅದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೇಳಿ ಕರಿತೀವಿ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನಂತೇಳಿ ನಿಮಗೆ ಐ ಹೋಪ್ ಅರ್ಥ ಆಯಿತು ಅನ್ಕೋತೀನಿ. ಹಾಗಾದರೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅದು ಹೇಗಿರುತ್ತೆ, ಅದರ ಸ್ಟ್ರಕ್ಚರ್ ಏನು, ಅದರ ರೂಲ್ಸ್ ಏನು ನೋಡೋಣ ಬನ್ನಿ. ರೂಲ್ಸ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪೂರ್ಣ ವರ್ತಮಾನ ಕಾಲದ ನಿಯಮಗಳು. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನೇನು ನಿಯಮಗಳು ಫಾಲೋ ಮಾಡಬೇಕು ಅಂತೇಳಿ ನೋಡೋಣ ಬನ್ನಿ. ಫಸ್ಟ್ ರೂಲ್, ಹ್ಯಾವ್ ಆ್ಯಂಡ್ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಆರ್ ಯೂಸ್ಡ್ ಇನ್ ದಿಸ್ ಟೆನ್ಸ್. ಅಂದರೆ ಪೂರ್ಣ ವರ್ತಮಾನ ಕಾಲದಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಎಂಬ ಸಹಾಯಕ ಕ್ರಿಯಾಪದಗಳನ್ನು ಉಪಯೋಗಿಸಲಾಗುತ್ತದೆ. ನೋಡಿ ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಎಂಬ ಸಹಾಯಕ ಕ್ರಿಯಾಪದವನ್ನು ಉಪಯೋಗಿಸುತ್ತೇವೆ. ಗೊತ್ತಾಯ್ತಲ್ವಾ? ಹ್ಯಾವ್ ಮತ್ತು ಹ್ಯಾಸ್ ಎಂಬ ಸಹಾಯಕ ಕ್ರಿಯಾಪದಗಳನ್ನು ನಾವು ಬಳಸ್ತೀವಿ ಇಲ್ಲಿ. ಹ್ಯಾವ್ ಆ್ಯಂಡ್ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಆರ್ ಯೂಸ್ಡ್ ಇನ್ ದಿಸ್ ಟೆನ್ಸ್. ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ಗಳಾಗಿ ನಾವು ಏನು ಯೂಸ್ ಮಾಡಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ? ಹ್ಯಾವ್ ಮತ್ತು ಹ್ಯಾಸ್. ರೂಲ್ ನಂಬರ್ ಸೆಕೆಂಡ್ ನೋಡಿ, ನಿಯಮ 2, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಈಸ್ ಯೂಸ್ಡ್ ಇನ್ ದಿಸ್ ಟೆನ್ಸ್. ಈ ಕಾಲದಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳನ್ನು, ಕ್ರಿಯಾಪದದ ಮೂರನೇ ರೂಪವನ್ನು ಬಳಸುತ್ತೇವೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಬರಿತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಏನಾದರೂ ಹೇಳಬೇಕಾಗಿತ್ತಂದರೆ ಅಲ್ಲಿ V3 ಫಾರ್ಮನ್ನೇ ಯೂಸ್ ಮಾಡಬೇಕು ಅಂಥೇಳಿ ಎರಡನೇ ರೂಲ್ಸು ಹೇಳುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಈಸ್ ಯೂಸ್ಡ್ ಇನ್ ದಿಸ್ ಟೆನ್ಸ್. ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂದರೆ V3 ಫಾರ್ಮ್ ಆಫ್ ದಿ ವರ್ಬ್, ಕ್ರಿಯಾಪದದ ಮೂರನೇ ರೂಪವನ್ನು ಈ ಕಾಲದಲ್ಲಿ ಬಳಸಬೇಕು. ಅದೇ ಥರ ರೂಲ್ ಥರ್ಡ್ ನೋಡಿ, ನಿಯಮ 3, ದ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಈಸ್ ಯೂಸ್ಡ್ ವಿತ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಆ್ಯಸ್ ವೆಲ್ ಆಸ್ ಥರ್ಡ್ ಪರ್ಸನ್ ಪ್ಲೂರಲ್. ನೋಡಿ, ಹ್ಯಾವ್ ಎಂಬ ಸಹಾಯಕ ಕ್ರಿಯಾಪದವು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಯಾವ್ಯಾವ ಪರ್ಸನ್ಸ್ ಜೊತೆ ಯೂಸ್ ಮಾಡಬೇಕಪ್ಪ ಅಂದರೆ ನೋಡಿ, ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ ಇದೆ ನೋಡಿ, ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ಸ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಅಂದರೆ ಯಾವ್ದ್ಯಾವ್ದು ಬರುತ್ತೆ? ಐ ಮತ್ತು ವಿ ಬರುತ್ತೆ. ಅದೇ ಥರ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಅಂದರೆ ಯು ಬರುತ್ತೆ. ಅದೇ ಥರ ಥರ್ಡ್ ಪರ್ಸನ್ ಪ್ಲೂರಲ್ ಅಂದರೆ ದೇ ಬರುತ್ತೆ. ಅಂದರೆ ಐ, ವಿ, ಯು, ದೇ. ಈ ಎಲ್ಲ ಪರ್ಸನ್ಸ್ಗಳ ಜೊತೆಗೆ ಹ್ಯಾವ್ ಎಂಬ ಸಹಾಯಕ ಕ್ರಿಯಾಪದವನ್ನು ಬಳಸಬೇಕು, ಉಪಯೋಗಿಸಲಾಗುತ್ತದೆ. ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ ಎಲ್ಲಿ ಯೂಸ್ ಮಾಡ್ಬೇಕಂತೇಳಿ ಗೊತ್ತಾಯ್ತಲ್ಲ ನಿಮಗೆ? ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ಆ್ಯಂಡ್ ಥರ್ಡ್ ಪರ್ಸನ್ ಪ್ಲೂರಲ್. ಇಷ್ಟರ ಜೊತೆಗೆ ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ನಿಮಗೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ಲ, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ಲ, ಥರ್ಡ್ ಪರ್ಸನ್ ಪ್ಲೂರಲ್ಲ ಯಾವುದು ಅಂತೇಳಿ ಗೊತ್ತಿಲ್ಲ ಅಂದರೆ ನಾನು ಇವಾಗ ಟೆನ್ಸ್ ಟೇಬಲ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಅವಾಗ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಅಥವಾ ಲಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಟೇಬಲಲ್ಲಿ ಟೆನ್ಸ್ ಟೇಬಲ್ನ ಎಕ್ಸ್ಪ್ಲೈನ್ ಮಾಡೀನಿ. ಅಲ್ಲಿ ಯಾವ ಪರ್ಸನ್, ಫಸ್ಟ್ ಪರ್ಸನ್ ಯಾವುದು, ಸೆಕೆಂಡ್ ಪರ್ಸನ್ ಯಾವುದು, ಸಿಂಗ್ಯುಲರ್ ಯಾವುದು, ಪ್ಲೂರಲ್ ಅದು ಅಂತೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ. ಇವಾಗ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಟೇಬಲ್ನ, ಇಷ್ಟು ತಿಳ್ಕೊಳ್ಳಿ. ಈಗ ರೂಲ್ ನಂಬರ್ 4 ನೋಡಿ, ಏನಿದೆ? ದ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಈಸ್ ಯೂಸ್ಡ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಈ ಕಾಲದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾಸ್ ಎಂಬ ಸಹಾಯಕ ಕ್ರಿಯಾಪದವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ಬಳಸಲಾಗುತ್ತದೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಯಾವುದು ಬರುತ್ತೆ? ಹಿ, ಶಿ, ಇಟ್. ಹಿ, ಶಿ, ಇಟ್ ಬಂದರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು? ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ಈ ಸಿ ಇಟ್ಟನ್ನು ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಕರಿತೀವಿ. ಈ ಸಿ ಇಟ್ ಪ್ಲಸ್ ನೇಮ್ಸ್, ಹೆಸರುಗಳು ಬಂದರೂ ಕೂಡ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಆವಾಗ ನಾವು ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅಂದರೆ ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ವಿ ಶುಡ್ ಯೂಸ್ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಆರ್ ಹಿ, ಸಿ, ಇಟ್. ಇದ್ರ ಜೊತೆಗೆ ಈ ಸಿ ಇಟ್ ಬಂದರೆ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ಅಲ್ಲಿ ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬೇ ಯೂಸ್ ಮಾಡಬೇಕು. ಈ ರೂಲ್ಸ್ ಪ್ರಕಾರನೇ ನಾವು ಸೆಂಟೆನ್ಸ್ ಮಾಡಬೇಕಾಗುತ್ತದೆ.
ಈಗ ರೂಲ್ಸ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ವೆರಿ ಸಿಂಪಲ್. ಹ್ಯಾವ್ ಮತ್ತು ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ. ಇಲ್ಲಿ V3 ಫಾರ್ಮ್ ವರ್ಬ್ನ ಯೂಸ್ ಮಾಡ್ತೀವಿ. ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ಮತ್ತು ಥರ್ಡ್ ಪರ್ಸನ್ ಪ್ಲೂರಲ್ಗಳ ಜೊತೆಗೆ ಯೂಸ್ ಮಾಡ್ತೀವಿ. ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆ ಯೂಸ್ ಮಾಡ್ತೀವಿ. ನಿಮಗೆ ಫಸ್ಟ್ ಪರ್ಸನ್ ಯಾವುದು, ಸೆಕೆಂಡ್ ಪರ್ಸನ್ ಯಾವುದು, ಥರ್ಡ್ ಪರ್ಸನ್ ಯಾವುದು, ಸಿಂಗ್ಯುಲರ್ ಯಾವುದು, ಪ್ಲೂರಲ್ ಯಾವುದು ಅಂತೇಳಿ ಕನ್ಫ್ಯೂಸ್ ಆಗ್ತಾ ಇದ್ದರೆ ಇವಾಗ ಬನ್ನಿ ಟೆನ್ಸ್ ಟೇಬಲ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನೋಡೋಣ. ಆವಾಗ ನಿಮಗೆ ಫಸ್ಟ್ ಪರ್ಸನ್ ಯಾವುದು, ಸೆಕೆಂಡ್ ಪರ್ಸನ್ ಯಾವುದು, ಥರ್ಡ್ ಪರ್ಸನ್ ಯಾವುದು ಅಂತೇಳಿ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಬನ್ನಿ ಟೆನ್ಸ್ ಟೇಬಲ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನೋಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೇನು ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗಳ ರೂಲ್ಸ್ಗಳನ್ನು ನೋಡಿದ್ರಿ. ಆ್ಯಸ್ ಪರ್ ರೂಲ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ನಾವು ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಮತ್ತು ಫಸ್ಟ್ ಪರ್ಸನ್ ಪ್ಲೂರಲ್ ಜೊತೆಗೆ ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಜೊತೆಗೆ ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಮತ್ತು ಥರ್ಡ್ ಪರ್ಸನ್ ಪ್ಲೂರಲ್ ಜೊತೆಗೆ ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು ಅಂತ ನಾನು ಹೇಳಿದ್ದೆ. ಇವಾಗ ನೋಡಿ ಇಲ್ಲಿ ಫಸ್ಟ್ ಪರ್ಸನ್ ಅಂದರೆ ಯಾವುದು, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಯಾವುದು ಮತ್ತು ಫಸ್ಟ್ ಪರ್ಸನ್ ಪ್ಲೂರಲ್ ಅಂದರೆ ಯಾವುದು, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಯಾವುದು, ಪ್ಲೂರಲ್ ಅಂದರೆ ಯಾವುದು, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಯಾವುದು ಮತ್ತು ಪ್ಲೂರಲ್ ಅಂದರೆ ಯಾವುದು ಅಂತೇಳಿ ಈ ಟೇಬಲಲ್ಲಿ ನಿಮಗೆ ನೀಟಾಗಿ ಹಾಕಿದ್ದೀನಿ ನೋಡಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಯಾವುದಾಗುತ್ತೆ, ಎಲ್ಲ ಟೆನ್ಸಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರು ಐ ಆಗುತ್ತೆ. ಅದೇ ಥರ ಫಸ್ಟ್ ಪರ್ಸನ್ ಪ್ಲೂರಲ್ ಯಾವುದಾಗುತ್ತೆ, ವಿ ಆಗುತ್ತೆ. ಅದೇ ಥರ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ಯಾವುದಾಗುತ್ತೆ, ಯು ಆಗುತ್ತೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಸೆಕೆಂಡ್ ಪರ್ಸನ್ ಪ್ಲೂರಲ್ ಯು. ಅದೇ ಥರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಯಾವುದಾಗುತ್ತೆ, ಹಿ, ಸಿ, ಇಟ್. ಅದೇ ಥರ ಥರ್ಡ್ ಪರ್ಸನ್ ಪ್ಲೂರಲ್ ಯಾವುದಾಗುತ್ತೆ, ದೇ. ಇಷ್ಟು ಪರ್ಸನ್ಸ್ಗಳು ನಿಮಗೆ ಗುರ್ತಿದ್ರೆ ಈಸಿಯಾಗಿ ಟೆನ್ಸ್ನ ನೀವು ಅರ್ಥ ಮಾಡ್ಕೊಳ್ಬೋದು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ಪ್ಲೂರಲ್ ವಿ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಸೆಕೆಂಡ್ ಪರ್ಸನ್ ಪ್ಲೂರಲ್ಲು ಯು. ಇದು ಯು ಅಂದರೆ ಸಿಂಗ್ಯುಲರು ಹೌದು, ಪ್ಲೂರಲ್ಲು ಹೌದು. ಯು ಅಂದರೆ ನೀನು, ಸಿಂಗ್ಯುಲರ್ ಬಂದರೆ ನೀನು, ಪ್ಲೂರಲ್ ಬಂದರೆ ನೀವು. ಅದೇ ಥರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಸಿ, ಇಟ್ ಆ್ಯಂಡ್ ಪ್ಲೂರಲ್ ದೇ. ಇಷ್ಟು ಪರ್ಸನ್ಸ್ಗಳ ಬಗ್ಗೆ ನಿಮಗೆ ನಾಲೆಜ್ ಇದ್ದರೆ ರೂಲ್ಸು ಸರಳವಾಗಿ ಅರ್ಥ ಆಗುತ್ತದೆ. ಆ್ಯಸ್ ಪರ್ ರೂಲ್ಸ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ಮತ್ತು ಥರ್ಡ್ ಪರ್ಸನ್ ಪ್ಲೂರಲ್ಗಳ ಜೊತೆಗೆ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕಂತ ಹೇಳಿದ್ದೇವೆ, ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕಂತ ಹೇಳಿದ್ದೇವೆ. ಈಗ ನಾನು ಇಲ್ಲಿ ಎದುರುಗಡೆ ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ ಬರಿತೀನಿ ನೋಡಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ಹ್ಯಾವ್, ಪ್ಲೂರಲ್ ಜೊತೆಗೆ ಹ್ಯಾವ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ಹೆಲ್ಪಿಂಗ್ ವರ್ಬು ಹ್ಯಾವ್ ಯೂಸ್ ಮಾಡಬೇಕು, ಪ್ಲೂರಲ್ ಜೊತೆಗೆ ಹ್ಯಾವ್ ಯೂಸ್ ಮಾಡಬೇಕು. ಅದೇ ಥರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಿತ್ತಂದರೆ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು, ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಅದೇ ಥರ ಥರ್ಡ್ ಪರ್ಸನ್ ಪ್ಲೂರಲ್ ಬಂದರೆ ಅಗೇನ್ ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ನೇ ಯೂಸ್ ಮಾಡಬೇಕು. ನೋಡಿದ್ರಲ್ಲ, ಇಲ್ಲಿ ರೂಲ್ಸ್ ಪ್ರಕಾರ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್ಗಳ ಜೊತೆಗೆ ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಇಲ್ಲಿ ಮಾಡಿದ್ದೀನಿ ನೋಡಿ. ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್. ಇಷ್ಟರ ಜೊತೆಗೆ ಹ್ಯಾವ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕಂತೇಳಿ ನಾನು ರೂಲ್ಸಲ್ಲಿ ಹೇಳಿದ್ದೆ, ಅದನ್ನೇ ಯೂಸ್ ಮಾಡಿದ್ದೀನಿ. ಅದೇ ಥರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದರೆ ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕಂತ ಹೇಳಿದ್ದೀನಿ, ಇಲ್ಲಿ ಹ್ಯಾಸ್ ಯೂಸ್ ಮಾಡಿದ್ದೀನಿ ನೋಡಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಯಾವುದಾಗುತ್ತೆ, ಈ, ಸಿ, ಇಟ್. ಇಷ್ಟು ರೂಲ್ಸ್ ಪ್ರಕಾರನೇ ಈ ಟೆನ್ಸ್ ಟೇಬಲ್ನ ನಾನು ಇವಾಗ ಡ್ರಾ ಮಾಡ್ತಾ ಇದ್ದೀನಿ. ಅದರ ನಂತರ ನಾಲ್ಕನೇ ಒಂದು ನಿಯಮ ಏನು ಹೇಳಿದ್ದೆ, V3 ಫಾರ್ಮ್ನ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ಯೂಸ್ ಮಾಡಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅಂತ ಹೇಳಿದ್ನಲ್ಲ. ಇಲ್ಲಿ ನಾನು ಈ ಹೆಲ್ಪಿಂಗ್ ವರ್ಬ್ ನಂತರ ಬರುವ ಮೇನ್ ವರ್ಬ್ ಏನಾಗಿರಬೇಕು, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಆಗಿರಬೇಕು. ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಯೂಸ್ ಮಾಡಿದರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತದೆ. ಈಗ ನಾನು ಯೂಸ್ ಮಾಡ್ತೀನಿ ನೋಡಿ.
ನೋಡಿ ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಯೂಸ್ ಮಾಡ್ತೀನಿ ನೋಡಿ. ಐ ಹ್ಯಾವ್ ಬಾಟ್. ನಾನು ಬಾಟ್ ಅಂದರೆ ಬ್ರಿಂಗ್ದು ವಿತ್ ರಿಫಾರ್ಮ್ BOUGHT ಬಾಟ್. ಐ ಹ್ಯಾವ್ ಬಾಟ್. ಇಲ್ಲೂ ಕೂಡ BOUGHT ಬಾಟ್. ಯು ಹ್ಯಾವ್ ಬಾಟ್. ಯು ಹ್ಯಾವ್ ಬಾಟ್. They have bought. BOUGHT. He has bought. He has bought. She has bought. It has bought. ನೋಡಿದ್ರಲ್ಲ, ಇಲ್ಲಿ V3 ಫಾರ್ಮ್ BOUGHT ಬಾಟ್ ಬರಬೇಕು. BOUGHT ಬಾಟ್. ನೋಡಿ ಇಲ್ಲಿ ಬಾಟ್ ಎಂಬ V3 ಫಾರ್ಮನ್ನು ಯೂಸ್ ಮಾಡಿದ್ದೀನಿ. ನೋಡಿ ರೂಲ್ಸ್, 4ನೇ ರೂಲ್ಸ್ ಏನು ಹೇಳುತ್ತೆ? ವಿ ಯೂಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಇನ್ ದಿಸ್ ಟೆನ್ಸ್. ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂದರೆ V3 ಫಾರ್ಮ್ ವರ್ಬ್ನ ಯೂಸ್ ಮಾಡಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅಂತೇಳಿ ರೂಲ್ಸ್ ಹೇಳುತ್ತೆ. ಅದೇ ಪ್ರಕಾರ ನಾನು ಇಲ್ಲಿ ಸೆಂಟೆನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಐ ಹೆಲ್ಪಿಂಗ್ ವರ್ಬ್ ನಂತರ V3 ಫಾರ್ಮ್ ವರ್ಬ್ ಹಾಕಬೇಕು. ಐ ಹ್ಯಾವ್ ಬಾಟ್. ವಿ ಹ್ಯಾವ್ ಬಾಟ್. ಯು ಹ್ಯಾವ್ ಬಾಟ್. ಯು ಹ್ಯಾವ್ ಬಾಟ್. ಅದೇ ಥರ he has bought, she has bought, it has bought. ಅದೇ ಥರ they have bought. ನೋಡಿ ಇಲ್ಲಿ ಬಾಟ್ ಅನ್ನೋದು V3 ಫಾರ್ಮ್ ಆಗಿದೆ. ಬ್ರಿಂಗ್ದ V3 ಫಾರ್ಮು ಬಾಟ್. ಬೈದು V3 ಫಾರ್ಮು ಬಾಟ್. ಬೈ, ಬಾಟ್, ಬಾಟ್. ಬೈ ಅಂದರೆ ಕೊಂಡುಕೊಳ್ಳೋದು, ಬಾಟ್ ಅಂದರೆ ಕೊಂಡುಕೊಂಡೆ ಅನ್ನೋ ಮೀನಿಂಗ್ ಬರುತ್ತೆ. ಯಾಕಂದರೆ ಪರ್ಫೆಕ್ಟ್ ಟೆನ್ಸ್ ಇದೆ ಅಲ್ವಾ. ಐ ಹ್ಯಾವ್ ಬಾಟ್ ಎ ನ್ಯೂ ಕಾರ್. ಐ ಹ್ಯಾವ್ ಬಾಟ್ ಅ ನ್ಯೂ ಬುಕ್. ಐ ಹ್ಯಾವ್ ಬಾಟ್ ಅ ನ್ಯೂ ಪೆನ್ಸಿಲ್. ಈ ಥರ ಐ ಹ್ಯಾವ್ ಬಾಟ್ ಅ ನ್ಯೂ ಮೊಬೈಲ್. ಈ ಥರ ನಾವು ಎಷ್ಟು ಬೇಕಾದರೂ ಸೆಂಟೆನ್ಸು ಮಾಡ್ಬೋದು. ಐ ಹ್ಯಾವ್ ಬಾಟ್ ಅ ಕಾರ್. ವಿ ಹ್ಯಾವ್ ಬಾಟ್ ಅ ಕಾರ್. ಯು ಹ್ಯಾವ್ ಬಾಟ್ ಅ ಕಾರ್. ಯು ಹ್ಯಾವ್ ಬಾಟ್ ಅ ಕಾರ್. ಹಿ ಹ್ಯಾಸ್ ಬಾಟ್ ಅ ಕಾರ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಹ್ಯಾಸ್ ಬಾಟ್ ಬರಬೇಕು. ಹಿ ಹ್ಯಾಸ್ ಬಾಟ್ ಅ ಕಾರ್. ಸಿ ಹ್ಯಾಸ್ ಬಾಟ್ ಅ ಕಾರ್. ಇಟ್ ಹ್ಯಾಸ್ ಬಾಟ್ ಅ ಕಾರ್. ಅದೇ ಥರ ದೇ ಹ್ಯಾವ್ ಬಾಟ್ ಅ ಕಾರ್. ಇಲ್ಲಿ ಬಾಟ್ ಬದಲಾಗಿ ಬೇರೆ ಬೇರೆ V3 ವರ್ಬ್ನ ಹಾಕಿದರೆ ಡಿಫ್ರೆಂಟ್ ಎಷ್ಟು ಬೇಕಾದಷ್ಟು ಡಿಫ್ರೆಂಟ್ ಮೀನಿಂಗ್ ಕೊಡುವ ಸೆಂಟೆನ್ಸ್ನ ನಾವು ಯೂಸ್ ಮಾಡ್ಬೋದು, ಫ್ರೇಮ್ ಮಾಡ್ಬೋದು. ಐ ಹ್ಯಾವ್ ಬಾಟ್ ಅ ಕಾರ್ ಅನ್ನೋ ಬದಲಾಗಿ ಐ ಹ್ಯಾವ್ ಬಾಟ್ ಅ ಬುಕ್ ಅಂತೂ ಹಾಕ್ಬೋದು. ಅಥವಾ ಬಾಟ್ ಬದಲಾಗಿ ಬೇರೆದೇನಾದರೂ ಯೂಸ್ ಬ್ರಿಂಗ್ ಹಾಕ್ಬೋದು, ಬ್ರಾಟ್ ತರ್ಬೋದು. ಅಥವಾ ಐ ಹ್ಯಾವ್ ಟಾಟ್, ನಾನು ಕಲಿಸಿದೆ. ಹೀಗೆ ಬೇರೆ ಬೇರೆ ಸೆಂಟೆನ್ಸ್ನ ನಾವು ಎಷ್ಟು ಬೇಕೋ ಅಷ್ಟು ಸೆಂಟೆನ್ಸ್ನ ಯೂಸ್ ಮಾಡ್ಬೋದು. ಇಲ್ಲಿ ಬಾಟ್ ಬದಲಾಗಿ V3 ಫಾರ್ಮ್ ಗಾನ್ ಹಾಕ್ಬೋದು. ಐ ಹ್ಯಾವ್ ಗಾನ್. ವಿ ಹ್ಯಾವ್ ಗಾನ್. ಯು ಹ್ಯಾವ್ ಗಾನ್. ಯು ಹ್ಯಾವ್ ಗಾನ್. ಹಿ ಹ್ಯಾಸ್ ಗಾನ್. ಸಿ ಹ್ಯಾಸ್ ಗಾನ್. ಇಟ್ ಹ್ಯಾಸ್ ಗಾನ್. ದೇ ಹ್ಯಾವ್ ಗಾನ್. ಈ ಥರ ನಾವು ಸೆಂಟೆನ್ಸಸ್ಗಳನ್ನು ಯೂಸ್ ಮಾಡ್ಬೋದು. ಇಲ್ಲಿ V3 ಫಾರ್ಮ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಸ್ ನೋಡಿ, ಐ ಹ್ಯಾವ್ ಬಾಟ್ ನ್ಯೂ ಕಾರ್. ವಿ ಹ್ಯಾವ್ ಪ್ಲಾಂಟೆಡ್ ಅ ಟ್ರೀ. ಯು ಹ್ಯಾವ್ ಕಾಲ್ಡ್ ಮೈ ಫ್ರೆಂಡ್. ಹಿ ಹ್ಯಾಸ್ ರಿಟರ್ನ್ ಎಕ್ಸಾಮ್ಸ್. ಹಿ ಹ್ಯಾಸ್ ಗಿವನ್ ಪೆನ್. ನೋಡಿದ್ರಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅಂಥೇಳಿ. ಇವಾಗ ಬನ್ನಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು, ಅಂದರೆ ಯಾವ ಒಂದು ಟೈಮಲ್ಲಿ ಯೂಸ್ ಮಾಡಬೇಕು ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಎಲ್ಲ ಕಲ್ತಿದ್ರಿ, ಅದು ಯೂಸ್ ಮಾಡೋದೇ ಗೊತ್ತಿಲ್ಲ ಅಂದರೆ, ನಮಗೆ ಯೂಸೇಜ್ ಗೊತ್ತಿಲ್ಲ ಅಂದರೆ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಕಲಿತು ವೇಸ್ಟ್ ಆಗುತ್ತೆ. ಇವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಎಲ್ಲಿ ಯೂಸ್ ಮಾಡಬೇಕು ನೋಡೋಣ ಬನ್ನಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೇನು ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ರೂಲ್ಸ್ಗಳು ಹಾಗೂ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಟೇಬಲನ್ನು ನೋಡಿದ್ರಿ. ಇವಾಗ ಬನ್ನಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಎಂದು ಇಂದಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ದ ಯೂಸ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣ ವರ್ತಮಾನ ಕಾಲದ ಉಪಯೋಗ. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಎಲ್ಲವನ್ನು ನೀವು ತಿಳ್ಕೊಂಡ್ರಿ, ಇದರ ಉಪಯೋಗ ಏನು? ವೈ ಶುಡ್ ವಿ ಲರ್ನ್ ದಿಸ್ ಟೆನ್ಸ್? ಯಾಕೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕಲಿಬೇಕು? ವಾಟ್ ಈಸ್ ದ ಯೂಸ್ ಆಫ್ ಲರ್ನಿಂಗ್ ದಿಸ್ ಟೆನ್ಸ್? ಈ ಟೆನ್ಸ್ ಕಲಿಯೋದರಿಂದ ನಮಗೇನು ಉಪಯೋಗ ಇದೆ ಅಂಥೇಳಿ ತಿಳಿದುಕೊಳ್ಳೋದು ಅತ್ಯವಶ್ಯಕವಾಗಿದೆ. ಯಾಕಂದರೆ ನಾವು ಎಲ್ಲ ಟೆನ್ಸ್ ಕಲಿತೀವಿ, ಅದರಿಂದ ಏನು ಉಪಯೋಗ, ಎಲ್ಲಿ ಯೂಸ್ ಮಾಡಬೇಕಂತೇಳಿ ಗೊತ್ತಿಲ್ಲ ಅಂದರೆ ಅದು ನಾವು ಕಲ್ತಿದ್ದು ವ್ಯರ್ಥವಾಗುತ್ತದೆ. ಅದು ನಾವು ಕಲ್ತಿದ್ದು ಉಪಯೋಗ ಮಾಡ್ಕೋಬೇಕು, ಅಪ್ಲೈ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ, ಜೀವನದಲ್ಲಿ. ಆಗ ಮಾತ್ರ ಆ ಕಲ್ತಿರೋ ಟಾಪಿಕ್ಕಿಗೆ ಒಂದು ಅರ್ಥ ಬರುತ್ತದೆ. ಅದೇ ರೀತಿಯಾಗಿ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತೇಳಿ ನೋಡೋಣ ಬನ್ನಿ. ದ ಯೂಸ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪೂರ್ಣ ವರ್ತಮಾನ ಕಾಲದ
ಉಪಯೋಗ ಅಥವಾ ಎಲ್ಲಿ ಬಳಸಬೇಕು. ಫಸ್ಟ್ ಕಾಂಟೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯಾವಾಗ ಬಳಸಬೇಕಪ್ಪ ಅಂದರೆ ಫಾರ್ ಜಸ್ಟ್ ಕಂಪ್ಲೀಟೆಡ್ ಆ್ಯಕ್ಷನ್ಸ್. ಜಸ್ಟ್ ಕಂಪ್ಲೀಟೆಡ್ ಆ್ಯಕ್ಷನ್, ತಕ್ಷಣ ಮುಗಿದಿರುವ ಕ್ರಿಯೆಗಳನ್ನು ಹೇಳಲು, ತಕ್ಷಣ ಪೂರ್ಣಗೊಂಡ ಕ್ರಿಯೆಗಳನ್ನು ಹೇಳಲು. ಅಂದರೆ ಜಸ್ಟ್ ಮುಗಿದಿರೋ ಕೆಲಸಗಳನ್ನು ಹೇಳಬೇಕಾಗಿತ್ತು ಅಂದ್ರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಮಾತಾಡಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬರಿಬೇಕು. ನಾವು ಜಸ್ಟ್ ಕಂಪ್ಲೀಟೆಡ್ ಆ್ಯಕ್ಷನ್ ಅಂದರೆ ನಾನು ಜಸ್ಟ್ ಇಲ್ಲಿವರೆಗೂ ಏನು ಮಾಡಿದೆ, ಟೆನ್ಸ್ ಟೇಬಲ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದನ್ನು ನಾನು ಈಗ ಅದು ಮುಕ್ತಾಯ ಜಸ್ಟ್ ಇವಾಗಲೇ ಮುಗಿದೋಗಿದೆ ಆ ಆ್ಯಕ್ಷನ್. ಅದನ್ನು ನಾವು ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಟೆನ್ಸ್ ಟೇಬಲ್. ನಾನು ಈಗ ಒಂದು 5 minutes ಬ್ಯಾಕ್ ಟೆನ್ಸ್ ಟೇಬಲ್ನ ಎಕ್ಸ್ಪ್ಲೇನ್ ಮಾಡಿದಲ್ಲ, ಈಗ ಜಸ್ಟ್ ಕಂಪ್ಲೀಟೆಡ್ ಆಯ್ತಲ್ಲ ಅದು. ಅದಕ್ಕೋಸ್ಕರ ಈ ಥರ ನಾವು ಎಕ್ಸಾಂಪಲ್ ಕೊಡ್ಬೋದು. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಟೆನ್ಸ್ ಟೇಬಲ್. ಜಸ್ಟ್ ನಾನು ಟೆನ್ಸ್ ಟೇಬಲ್ನ ಎಕ್ಸ್ಪ್ಲೇನ್ ಮಾಡಿದೆ. ನನಗೆ ಬಾಯಾರಿಕೆ ಆಗಿತ್ತು, ನೀರು ಕುಡಿದೆ. ಐ ಹ್ಯಾವ್ ಡ್ರಂಕ್ ವಾಟರ್. ಐ ಹ್ಯಾವ್ ಡ್ರಂಕ್ ವಾಟರ್. ಜಸ್ಟ್ ಮುಗಿದಿರ್ಬೇಕು ಕೆಲಸ. ಯಾವ ಕೆಲಸ ಜಸ್ಟ್ ಮುಗಿದಿರುತ್ತೋ ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡಿ ಮಾತನಾಡಬೇಕು ಇಂಗ್ಲೀಷಲ್ಲಿ, ಮತ್ತು ಏನಾದರೂ ಬರೆಯೋದಿದ್ದರೆ ಸೆಂಟೆನ್ಸಲ್ಲಿ ಬರಿಬೇಕು. ಇದು ಒಂದನೇ ಒಂದು ಯೂಸ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಐ ಹೋಪ್ ಫಸ್ಟ್ ಯೂಸೇಜ್ ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಜಸ್ಟ್ ಕಂಪ್ಲೀಟೆಡ್ ಆಗಿತ್ತು ಆ್ಯಕ್ಷನ್ ಅಂದರೆ ಪರಿಪೂರ್ಣವಾಗಿ ಮುಕ್ತಾಯಗೊಂಡಿತ್ತು ಒಂದು ಕೆಲಸ ಜಸ್ಟ್ ಅಂದರೆ ಆವಾಗ ಈ ಟೆನ್ಸ್ನ ಯೂಸ್ ಮಾಡಿ ಮಾತಾಡಿ. ಸೆಕೆಂಡ್ ಯೂಸೇಜಸ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಫಾರ್ ಪಾಸ್ಟ್ ಈವೆಂಟ್ಸ್ ಹೂಸ್ ರಿಸಲ್ಟ್ ಈಸ್ ಸ್ಟಿಲ್ ಫೆಲ್ಟ್. ಅಂದರೆ ಫಾರ್ ಪಾಸ್ಟ್ ಈವೆಂಟ್ಸ್ ಹೂಸ್ ರಿಸಲ್ಟ್ ಈಸ್ ಸ್ಟಿಲ್ ಫೆಲ್ಟ್. ಒಂದು ಕ್ರಿಯೆಯು, ಒಂದು ಘಟನೆಯು ಭೂತಕಾಲದಲ್ಲಿ ನಡೆದಿದ್ದು ಅದರ ಫಲಿತಾಂಶ ಇನ್ನೂ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದರೆ, ಅದರ ರಿಸಲ್ಟ್ ಇನ್ನೂ ಪ್ರೆಸೆಂಟ್ ಟೆನ್ಸಲ್ಲಿ ಇತ್ತು ಅಂದರೆ ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡಿ ಮಾತನಾಡಬೇಕು. ಅಂದರೆ ಒಂದು ಆ್ಯಕ್ಷನ್, ಒಂದು ಕ್ರಿಯೆ ಪಾಸ್ಟಲ್ಲೇ ನಡೆದಿರುತ್ತೆ, ಬಟ್ ಅದರ ರಿಸಲ್ಟ್ ಇನ್ನೂ ಪ್ರೆಸೆಂಟ್ ಟೈಮಿಗೆ ಸಂಬಂಧ ಹೊಂದಿರಬೇಕು. ಪ್ರೆಸೆಂಟ್ ಟೈಮಿಗೆ ಸಂಬಂಧ ಹೊಂದಿದ್ರೆ ಅವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡಿ ಮಾತನಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ವಿ ಹ್ಯಾವ್ ವಾಕ್ಡ್ ಅ ಲಾಂಗ್ ಡಿಸ್ಟನ್ಸ್. ನಾವು ಭಾಳ ಅಂತರದಿಂದ ಡಿಸ್ಟೆನ್ಸಿಂದ ನಡೆದಿದ್ದೇವೆ. ವಿ ಹ್ಯಾವ್ ವಾಕ್ಡ್ ಅ ಲಾಂಗ್ ಡಿಸ್ಟೆನ್ಸ್. ಭಾಳ ದೂರದಿಂದ ನಡ್ಕೊಂಡು ಬಂದಿದ್ದೇವೆ. ಅದು ಪಾಸ್ಟಲ್ಲೇ ನಡೆಯುವಂಥ ಕೆಲಸ ಸ್ಟಾರ್ಟ್ ಮಾಡಿ ಜಸ್ಟ್ ಇವಾಗ ಮುಗಿದಿದೆ. ಅದರದ್ದು ರಿಸಲ್ಟ್, ಅದ್ರ ಫಲಿತಾಂಶ ಏನಾಗಿದೆ, ಜಾಸ್ತಿ ನಡೆದಿದ್ದಕ್ಕೋಸ್ಕರ ನಮ್ಮ ಕಾಲು ನೋವಾಗ್ತಾಯಿದೆ. ವಿ ಆರ್ ನಾವ್ ವೆರಿ ಟಯರ್ಡ್. ನಮಗೆ ಭಾಳ ನೋವಾಗ್ತಾಯಿದೆ. ಅದರದ್ದು ರಿಸಲ್ಟ್ ಇನ್ನೂ ಪ್ರೆಸೆಂಟಿಗೆ ಸಂಬಂಧ ಹೊಂದಿದೆ ಅಲ್ವಾ, ಅದಕ್ಕೋಸ್ಕರ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲೇ ಮಾತಾಡಬೇಕು. ವಿ ಹ್ಯಾವ್ ವಾಕ್ಡ್ ಅ ಲಾಂಗ್ ಡಿಸ್ಟೆನ್ಸ್ ಅಂದರೆ ನಾವು ಹಿಂದೆ ನಡ್ಕೊಂಡು ಬಂದಿದ್ದೇವೆ, ಇವಾಗ ಮುಗೀತು. ವಿ ಆರ್ ನಾವ್ ವೆರಿ ಟಯರ್ಡ್. ನಮಗೆ ಭಾಳ ಸುಸ್ತಾಗ್ತಾಯಿದೆ. ಅದರ ರಿಸಲ್ಟ್ ಇನ್ನೂ ಪ್ರೆಸೆಂಟ್ಗೆ ಸಂಬಂಧ ಹೊಂದಿದೆ ಅಲ್ವ, ಅದಕ್ಕೋಸ್ಕರ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡಬೇಕು. ಅಂದರೆ ಒಂದು ಕ್ರಿಯೆಯು ಪಾಸ್ಟಲ್ಲಿ ಸ್ಟಾರ್ಟ್ ಆಗಿ ಅದು ಪ್ರೆಸೆಂಟಿಗೆ ಸಂಬಂಧ ಹೊಂದಿದರೆ, ಅದರ ಫಲಿತಾಂಶ ಪ್ರೆಸೆಂಟಿಗೆ ಸಂಬಂಧ ಹೊಂದಿದರೆ ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಮಾತನಾಡಬೇಕು, ಬರೆಯಬೇಕು. ಅದೇ ಥರ ಥರ್ಡ್ ಒಂದು ಯೂಸೇಜಸ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನೋಡಿ, ಟು ಎಕ್ಸ್ಪ್ರೆಸ್ ಪಾಸ್ಟ್ ಆ್ಯಕ್ಷನ್ ಹೂಸ್ ಟೈಮ್ ಈಸ್ ನಾಟ್ ಸ್ಪೆಸಿಫಿಕ್. ಟು ಎಕ್ಸ್ಪ್ರೆಸ್ ಪಾಸ್ಟ್ ಆ್ಯಕ್ಷನ್ಸ್, ಭೂತಕಾಲದಲ್ಲಿ ನಡೆದಂಥ ಕೆಲವು ಕ್ರಿಯೆಗಳನ್ನು ವ್ಯಕ್ತಪಡಿಸಲು. ಹೂಸ್ ಟೈಮ್ ಈಸ್ ನಾಟ್ ಸ್ಪೆಸಿಫಿಕ್, ಅದು ನಿರ್ದಿಷ್ಟವಾಗಿ ಅದರ ಸಮಯವನ್ನು ಸೂಚಿಸ್ತಾ ಇದ್ದಿಲ್ಲ ಅಂದರೆ ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲೇ ಹೇಳಬೇಕು. ಫಾರ್ ಎಕ್ಸಾಂಪಲ್, ಹಿ ಹ್ಯಾಸ್ ನೆವರ್ ಸೀನ್ ಹರ್ ಬಿಫೋರ್. ಹಿ ಹ್ಯಾಸ್ ನೆವರ್ ಸೀನ್ ಹರ್ ಬಿಫೋರ್, ಇದಕ್ಕಿಂತ ಮುಂಚೆ ಅವಳನ್ನು ಎಲ್ಲೂ ನೋಡಿಲ್ಲ. ಇನ್ನೊಂದು ಎಕ್ಸಾಂಪಲ್ ನೋಡಿ, ದೇ ಹ್ಯಾವ್ ಆಲ್ವೇಸ್ ವೇಟೆಡ್ ಫಾರ್ ರವಿ. ಅವರು ಯಾವಾಗಲೂ ರವಿಗೋಸ್ಕರ ಕಾಯ್ತಾ ಇದ್ದಿದ್ರು. ಇದು ಟು ಎಕ್ಸ್ಪ್ರೆಸ್ ಪಾಸ್ಟ್ ಆ್ಯಕ್ಷನ್ಸ್ ಹೂಸ್ ಟೈಮ್ ಈಸ್ ನಾಟ್ ಸ್ಪೆಸಿಫಿಕ್, ಅದರ ಸಮಯ ನಿರ್ದಿಷ್ಟವಾಗಿದ್ದಿಲ್ಲ. ಒಂದು ಕೆಲಸ ಪಾಸ್ಟಲ್ಲಿ ಸ್ಟಾರ್ಟ್ ಆಗಿತ್ತು ಅಂದರೆ ಆವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳಬೇಕು. ಅದೇ ಥರ ಫೋರ್ತ್ ಯೂಸೇಜಸ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡಬೇಕು, ನೋಡೋಣ ಬನ್ನಿ. ಫಾರ್ ಆ್ಯನ್ ಆ್ಯಕ್ಷನ್ ಸ್ಟಾರ್ಟೆಡ್ ಇನ್ ದಿ ಪಾಸ್ಟ್ ಆ್ಯಂಡ್ ಕಂಟಿನ್ಯೂಡ್ ಅಪ್ ಟು ನಾವ್. ಒಂದು ಕ್ರಿಯೆಯು ಭೂತಕಾಲದಲ್ಲಿ ಪ್ರಾರಂಭವಾಗಿ ಕಂಟಿನ್ಯೂಡ್ ಅಪ್ ಟು ನಾವು, ಇಲ್ಲಿವರೆಗೂ ಇನ್ನೂ ಕಂಟಿನ್ಯೂ ಆಗಿ
ನಡೀತಾ ಇದ್ದರೆ, ಇನ್ನೂ ಅದು ಮುಂದುವರಿತಾ ಇದ್ದರೆ ಅವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳಬೇಕು. ಅಂದರೆ ನಾವು ಒಂದು ಕೆಲಸ ಹಿಂದಿನಿಂದ ಸ್ಟಾರ್ಟ್ ಮಾಡಿದ್ದೇವೆ, ಅದು ಇನ್ನೂ ಮಾಡ್ತಾ ಇದ್ದೀವಿ, ಇನ್ನೂ ಅದು ಕೆಲಸ ಇದು ಇದ್ದಿತ್ತು ಮಾಡ್ತಾ ಇದ್ದೀವಿ ಅಂದರೆ ಅವಾಗ ಕೂಡ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳಬೇಕು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟಾಟ್ ಇಂಗ್ಲೀಷ್ ಫಾರ್ 10 years. ನಾನು 10 ವರ್ಷಗಳಿಂದ ಇಂಗ್ಲೀಷ್ ಕಲಿಸಿದೆ. ಇಲ್ಲಿಗೆ ಮುಗ್ದಿಲ್ಲ, ನಾನು ಇನ್ನೂ ಕಲಿಸ್ತಾ ಇದ್ದೀನಿ. ಸ್ಟಿಲ್ ಟೀಚಿಂಗ್. ಐ ಹ್ಯಾವ್ ಟಾಟ್ ಇಂಗ್ಲೀಷ್ ಫಾರ್ 10 years. ನಾನು 10 ವರ್ಷಗಳಿಂದ ಇಂಗ್ಲೀಷ್ ಕಲಿಸಿದೆ, ಇನ್ನೂ ಮುಂದನ್ನು ಕಲಿಸ್ತಾ ಇದ್ದೀನಿ ಅಂದಂಗ. ಅಂದರೆ ಅದು ಪಾಸ್ಟಲ್ಲಿ ಭೂತಕಾಲದಲ್ಲಿ ಒಂದು ಕೆಲಸ ಸ್ಟಾರ್ಟ್ ಆಗಿ ಇನ್ನೂ ಮುಂದೆ ಆ ಕೆಲಸ ಕಂಟಿನ್ಯೂ ಆಗಿತ್ತು, ಮಾಡೋ ಕೆಲಸ ಇದ್ದಿತ್ತು ಅಂದರೆ ಅವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಹಿ ಹ್ಯಾಸ್ ಆ್ಯಕ್ಟೆಡ್ ಇನ್ ಮೂವೀಸ್. ಅವನು ಮೂವೀಸ್ಗಳಲ್ಲಿ ನಟಿಸಿದ. ಹಿ ಹ್ಯಾಸ್ ಆ್ಯಕ್ಟೆಡ್ ಇನ್ ಮೂವೀಸ್. ಅವನು ಚಲನಚಿತ್ರಗಳಲ್ಲಿ ನಟಿಸಿದ. ಸ್ಟಿಲ್ ಆ್ಯಕ್ಟಿಂಗ್, ಇನ್ನೂ ನಟಿಸ್ತಾ ಇದ್ದಾನೆ. ಅದು ಪ್ರೆಸೆಂಟ್ಗೆ ಸಂಬಂಧ ಇದೆ. ಅವ ಸ್ಟಾರ್ಟ್ ಆಗಿದ್ದು ಆ್ಯಕ್ಟ್ ಮಾಡೋದು ಭಾಳ ವರ್ಷಗಳಿಂದ ಪ್ರಾರಂಭ ಮಾಡಿದ್ದಾನೆ. ಭಾಳಷ್ಟು ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾನೆ, ಇನ್ನೂ ಮುಂದೂ ಮಾಡ್ತಾನೆ. ಆ ಥರ ಒಂದು ಸಿಚುವೇಶನ್ ಬಂದಾಗ ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡಿ ಮಾತನಾಡಬೇಕು. ಫಾರ್ ಆ್ಯನ್ ಆ್ಯಕ್ಷನ್ ಸ್ಟಾರ್ಟೆಡ್ ಇನ್ ದಿ ಪಾಸ್ಟ್ ಆ್ಯಂಡ್ ಕಂಟಿನ್ಯೂಡ್ ಅಪ್ ಟು ನೌ. ಅದು ಮತ್ತೆ ಪಾಸ್ಟಲ್ಲಿ ಪ್ರಾರಂಭವಾಗಿ ಮುಂದೆನೂ ಮುಂದುವರಿತಾ ಇರಬೇಕು. ಅಂಥ ಕ್ರಿಯೆಗಳನ್ನು ಹೇಳಬೇಕಾಗಿತ್ತು, ಅಂಥ ಕೆಲಸಗಳನ್ನು ಹೇಳಬೇಕಾಗಿತ್ತು ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೇನು, ಅದು ಯಾವ್ಯಾವ ನಿಯಮಗಳನ್ನು ಒಳಗೊಂಡಿದೆ ಮತ್ತು ಅದನ್ನು ಯಾವ ಸಂದರ್ಭಗಳಲ್ಲಿ ಬಳಸಬೇಕು ಅಂತೇಳಿ ಕಲ್ತ್ಕೊಂಡ್ರಿ. ಎಲ್ಲ ಟೆನ್ಸ್ಗಳು ನೀವು ಬರೀ ಕಲಿಯೋದಷ್ಟೇ ಅಲ್ಲ, ಅದರ ಯೂಸೇಜಸ್, ಅದು ಯಾವಾಗ ಉಪಯೋಗ ಮಾಡಬೇಕು ಅಂತೇಳಿ ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ನೀವು ಆ ಒಂದು ಸಂದರ್ಭದಲ್ಲಿ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಐ ಹೋಪ್ ಇಂದಿನ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಈ ಕ್ಲಾಸ್ ನಿಮಗೆ ಅರ್ಥ ಆದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.